ಇಲ್ಲ ಇಲ್ಲ ಇಲ್ಲ, ನಾವು ಹಂಗೆ ಅಂದ್ಕೊಂಡು ಕೇಳಿಸ್ಕೊಳ್ಳಿ ಮೇಡಮ್, ಒಂದೇ ಒಂದು ನಿಮಿಷ, ನಾನು ಒಂದೇ ಒಂದು ರಿಕ್ವೆಸ್ಟ್ ಹೇಳಿ. ನೀವು ತುಂಬ ಒಳ್ಳೆ ಪ್ರಶ್ನೆ ಕೇಳಿರಿ. ನಿಮ್ಗೊಂದು ಮಾತು ಹೇಳ್ತೀನಿ. ಅದಾಗ 1 ವಾರಕ್ಕೆ ಬರಬೇಕು ಅಂತಿತ್ತು. 45 ಸಿನಿಮಾ ಆಗಷ್ಟೇ ನಾನು DKD ಮುಗಿಸಿದೆ. ಅಲ್ಲೇ ಅರ್ಜುನ್ ಜನ್ಯ ಸರ್ದು, ಶಿವಣ್ಣ ಇದ್ದರು, ಸುದೀಪ್ ಸರ್ದು ಮಾರ್ಕ್ ಇತ್ತು. ಒಂದೇ ವಾರದಲ್ಲಿ 3 ವಾರಗಳಲ್ಲಿ 3 ದೊಡ್ಡ ಸಿನಿಮಾ ಬಂದಾಗ ಅವೆರಡು ಬರುತ್ತೆ ಅಂತ ಯಾವುದೇ ಪ್ಲ್ಯಾನ್ ಇರಲಿಲ್ಲ ಮೇಡಮ್. ನಾವು ಅಂದ್ಕೊಂಡು ಪ್ಲ್ಯಾನ್ ಮಾಡಿದಾಗ ಒಂದ್ರ ಜೊತೆ ಆರಾಮಾಗಿ ಬರ್ಬೋದು ಅಂತ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಬೇರೆ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದೆ ಅಂದಾಗ ನಿರ್ಮಾಪಕರಾಗಿ ಜೊತೆಗೆ ಒಬ್ಬ ಇವ್ರನ್ನ ಕೇಳಬೇಕಾಗುತ್ತೆ, ಡಿಸ್ಟ್ರಿಬ್ಯೂಟ್ರ್ ನನ್ನ ಆ್ಯಂಗಲ್ಲಿ 12ನೇ ತಾರೀಕೆ ಬಂದ್ಬಿಡೋಣ ಅಂತ ರೆಡಿ ಆಯಿತು. ಸೆನ್ಸಾರಿಂದ ಇರೋದು ಎಲ್ಲ ಕೆಲಸಗಳು ಆಯಿತು. ಪ್ರತಿ ಹಂತದಲ್ಲಿ ನಾನು ಆರ್ಟಿಸ್ಟ್ ಸಪೋರ್ಟ್ ಮಾಡಿದ್ದಾರೆ. ಯಾವಾಗ ಹೇಳ್ತೀರಾ ಹೇಳಿ, ನಂಗೆ ರಿಲೀಸ್ ಡೇಟ್ 1 ವಾರದ ಮುಂಚೆ ಹೇಳಿ ನಿಂತ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಇವ್ರದ್ದು ಯಾರ್ದು ಇದಿಲ್ಲ. ಬಟ್ ಅದೇ ಸಮಯಕ್ಕೆ 2 ಅನೌನ್ಸ್ ಆಯಿತು, ಜೊತೆಗೆ ಹಿಂದಿಲಿ ಒಂದು ಸಿನಿಮಾ ಕೂಡ ದೊಡ್ಡದು. ಸೊ ಹಂಗಿದ್ದಾಗ ಡಿಸ್ಟ್ರಿಬ್ಯೂಟ್ರ್ ಹೇಳ್ತಾರೆ, ಸರ್ ಅಲ್ಲ ಇದು ಗೊತ್ತಾಗಿದ್ದು ಇಲ್ಲ ಮೇಡಮ್, ಒಂದು ನಿಮಿಷ ನಾನು ಡೇಟ್ ಅನೌನ್ಸ್ ಮಾಡಲ್ಲ, ಆ ಸಮಯದಲ್ಲಿ ಬರ್ತೀವಿ ಅಂತ. ಮೇಡಮ್ ಹೌದು ಮೇಡಮ್ ಅದನ್ನೇ ನಿಮ್ಗೊಂಚೂರು ಕ್ಲಾರಿಟಿ ಕೊಡ್ತೀನಿ. ನಿಮ್ಮ ಮಾತು ಖಂಡಿತ ಕರೆಕ್ಟ್ ಆಗಿದೆ. ನಾನು ಹೇಳಿದ್ದು ಫಸ್ಟ್ ಏನಂದರೆ, ಹೌದು ಇಲ್ಲಿ ಕರೆಕ್ಟ್ ವಿಷಯ ಮೇಡಮ್, ನೀವು ಕೇಳಿದ ಪ್ರಶ್ನೆ ಕರೆಕ್ಟ್ ಆಗಿದೆ, ಫುಲ್ ಅರ್ಥ ಮಾಡ್ಕೊಂಡಿದ್ದೆ. ಬಟ್ ಅವತ್ತು ಫಸ್ಟ್ ನಾನು ಹೇಳಿದ್ದೆ ಅಂದರೆ, ಡೆವಿಲ್ ಬರೋ ತನಕ ಬೇರೆ ಯಾರು ಸಿನಿಮಾಗೆ ಬರೋದೇ ಇಲ್ಲ ಅಂತ ಭಾಳಷ್ಟು ಜನ ಹೇಳ್ತೀರಿ, ಎಲ್ಲ ಫ್ಯಾನ್ಸ್ ಹೇಳ್ತೀರಿ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ನಿಮ್ಮ ಜೊತೆ ಕೂತರು ಪತ್ರಕರ್ತರೆ ಮಾಧ್ಯಮದಲ್ಲಿ ಕೇಳಿದ್ರು. ಹೌದಾ, ಡೆವಿಲ್ ಬರೋ ತನಕ ಕನ್ನಡದ ಜನ ಬರಲ್ವಾ? ಹಂಗಾರೆ ಒಂದು ಕೆಲಸ ಮಾಡಿ, ಡೆವಿಲ್ ಜೊತೆಗೆ ಬರ್ತೀನಿ. ಮಾರ್ನಿಂಗ್ ಅವ್ರು ನೋಡಿ, ಮಧ್ಯಾಹ್ನ ನಮ್ಮ ನೋಡಿ ಅಂತ ಹೇಳಿದ್ದು ನಿಜ. ಮಾರ್ನಿಂಗ್ ಅವ್ರದ್ದು ನೋಡಿ, ಮಧ್ಯಾಹ್ನ ಅದು ನಮ್ಮ ಸಿನಿಮಾನೇ ಮೇಡಮ್, ಕನ್ನಡ ಸಿನಿಮಾನೇ, ಕನ್ನಡಕ್ಕೆ ಹೆಮ್ಮೆ ಅದುವೇ. ಸೊ ಮಾರ್ನಿಂಗ್ ಅದು ನೋಡಿ, ಮಧ್ಯಾಹ್ನ ಇದಿಷ್ಟು ಹೇಳಿದ್ಮೇಲೆ ರೆಡಿ ಆಯಿತು. ಡಿಸ್ಟ್ರಿಬ್ಯೂಟರ್ ಪಾಯಿಂಟಲ್ಲಿ ನಾನು ಯೋಚನೆ ಮಾಡಬೇಕಲ್ಲ. ಡಿಸ್ಟ್ರಿಬ್ಯೂಟರ್ ಹೇಳಿದ್ದು, ಇಲ್ಲ ಸರ್ ಥಿಯೇಟರ್ ಅವೈಲಬಿಲಿಟಿ ಇಲ್ಲ, ಯಾಕೆಂದ್ರೆ ಅದಾಗ 1 ವಾರಕ್ಕೆ ಹಿಂದಿ ಒಂದಿದೆ, 2 ದೊಡ್ಡ ಸಿನಿಮಾ ಇದ್ದಿದೆ, ಆಗೋದೇ ಇಲ್ಲ ಸರ್ ಅಂತ ಹೇಳಿದ್ರು. ನಾನು ಹೇಳಿದ್ದು, ನೀವು ಕಣ್ಣೆದುರಿಗೆ ಕನಿಷ್ಠ 100 ವಿಡಿಯೋಗಳಲ್ಲಿ ನೋಡಿದ್ದೀರಾ? ಇಲ್ಲವೇ ಇಲ್ಲ. ಯಾವುದು ಏನಂತ ಫ್ಯಾನ್ಸ್ಗಳು ಮಾತಾಡ್ತಾ ಇದ್ರು, ಅವ್ರು ಬರೋ ತನಕ ನಾವು ಸಿನಿಮಾ ನೋಡಲ್ಲ ಅಂತ. ಹಂಗೆ ಹೇಳಿದಾಗ, ಹೌದಾ, ಮಾರ್ನಿಂಗ್ ಅವ್ರು ನೋಡಿ, ಮಧ್ಯಾಹ್ನ ನಮ್ಮ ನೋಡಿ ಅಂತ. ಸೊ ಈ ಡಿಜಿಟಲೀಕರಣದಲ್ಲಿ ಒಂದಷ್ಟು ತಿರುಚುವಿಕೆಯಿಂದ ವಿಡಿಯೋ ಬೇರೆ ಥರ ಕನ್ವೆ ಆಯಿತು. ಅದ್ರ ಜೊತೆಗೆ ಆಪೋಸಿಟ್, ನಾನು ಅದ್ರ ಜೊತೆಗೆ ಅಂದೆ, ಅದ್ರ ಆಪೋಸಿಟ್ ಅಂತ ತಿರ್ಚಿದ್ರು. ಸೊ ಹಂಗಾಗುತ್ತೆ. ಈಗ ಏನಾಗುತ್ತೆ, ನಾವು ಹೇಳೋದೇ ಒಂದು, ಜನಕ್ಕೆ ಕನ್ವೆ ಆಗೋದು ಒಂದು. ನಾನು ಇಲ್ಲ ಅಂತ ಹೇಳ್ತಾನೆ ಇಲ್ಲ, ನಿಜವಾಗ್ಲೂ ನಮ್ಮ ಪ್ಲಾನ್ ಇತ್ತು. ಡಿಸ್ಟ್ರಿಬ್ಯೂಟರ್ ಆ್ಯಂಗಲ್ ಯೋಚನೆ ಮಾಡಬೇಕಲ್ಲ ಮೇಡಮ್. ಅವರು ಅದು 2 ವಾರ ಬರುತ್ತೆ ಅಂತ ನಮಗೇನು ಇರಲ್ಲ. ಹಾಂ ಮೇಡಮ್, ಹೌದು ಅಂದರೆ ಮೇಡಮ್, ಜುಲೈಲಿ ನಿಮಗೆ ಇಷ್ಟೇ ಹೇಳ್ತೀನಿ ಮೇಡಮ್. ಜುಲೈ 3rd ವೀಕು ಮಾರ್ಕ್ ಫಿಲ್ಮು ಶುರುವಾಯಿತು, ಶೂಟಿಂಗ್ ಅಂತ ಶುರುವಾಗಿದೆ. ಅದು 150 ಡೇಸಲ್ಲಿ ಬರುತ್ತೆ ಅಂತ ನಮಗೂ ಗೊತ್ತಿರಲ್ಲ ಮೇಡಮ್. ಕನ್ನಡದಲ್ಲಿ 119 ದಿನಗಳ ಕಾಲ ಶೂಟ್ ಮಾಡಿ, 1 ದಿನ ಬ್ರೇಕ್ ತೊಗೊಳ್ಳೋದು. ಸ್ಯಾಟರ್ಡೆ ಸುದೀಪ್ ಅವ್ರು ಬಿಗ್ ಬಾಸ್ಗೆ ಹೋಗ್ಬೇಕಾರೆ ಅದೇ ವಿಷಯಕ್ಕೆ ಹೋಗ್ತಾರೆ, ಪೋಸ್ಟ್ಪೋನ್ ಆಯಿತು ಮೇಡಮ್. ಅಲ್ಲ ಮೇಡಮ್, ಅದು ಪೋಸ್ಟ್ಪೋನ್ ಆಯಿತು ಮೇಡಮ್. ಒಂದು ಡಿಸ್ಟ್ರಿಬ್ಯೂಟ್ರ್ ನೋ ಪಬ್ಲಿಸಿಟಿಗಲ್ಲ ಮೇಡಮ್, ಡಿಸ್ಟ್ರಿಬ್ಯೂಟ್ರು ಆಗ ಹೇಳಿದ್ದೇನೆಂದರೆ, ಇನ್ನೂ 2 ದೊಡ್ಡ ಸಿನಿಮಾ ಬರ್ತಾ ಇದೆ, ಥಿಯೇಟರ್ಸ್ ಇಲ್ಲ, ಇದಿಷ್ಟೇ, ನಂಗೆ ಗೊತ್ತಿರಲ್ಲ ಬರಲ್ಲ ಅಂತ ಬಂದ್ಬಿಡ್ತು. ಅಲ್ಲ ಡಿಸ್ಟ್ರಿಬ್ಯೂಟರ್ ಅವೆರಡು ಬರುತ್ತೆ ಅಂತ ಇರಲಿಲ್ವಲ್ಲ ಮೇಡಮ್. ಸರಿ ಮೇಡಮ್, ಈಗ ಒಂದೇ ಒಂದು ವಿಚಾರ. ಇಲ್ಲ ಆಯ್ತು ಒಂದು ನಿಮಿಷ ರೀ ಮೇಡಮ್. ನೀವು ಹೇಳಿದ ಎಲ್ಲ ಓಕೆ, ಒಂದು ಕೆಲಸ ಮಾಡ್ತೀನಿ ಮೇಡಮ್. ಹೇಳಿ. ನಮ್ಮದು ನೋಡಿ, ಹೌದು ಇಲ್ಲ 19th ಇನ್ನೊಂದು ದೊಡ್ಡ ಸಿನಿಮಾ ಬಂತು, ಹಿಂದಿ. ಸೊ ಥಿಯೇಟ್ರ್ ಇಲ್ಲ ಅಂತ ಹೇಳಿದ್ರು. ಆಯಿತು ಮೇಡಮ್, ಸರಿ, ಸಿನಿಮಾಗೋಸ್ಕರ ಅಂದ್ಕೊಂಡ್ವಿ, ಡಿಸ್ಟ್ರಿಬ್ಯೂಟರ್ ಪಾಯಿಂಟಲ್ಲಿ ಸಿಗಲ್ಲ ಮೇಡಮ್. ಸಿಗದೇ ಇದ್ದದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಯಾಕೆಂದರೆ ಯಾವಾಗ ಥಿಯೇಟ್ರ್ ಸಿಗದೆ ಇದ್ದಾಗ ನಾನು ಥಿಯೇಟ್ರ್ ಇಲ್ಲದೆ ಅದನ್ನು ಪ್ರೊಜೆಕ್ಷನ್ ಮಾಡೋಕ್ಕಲ್ಲ. ಈಗ ಆಗಿದೆ, ಸಿಕ್ಕಿದ್ದಾರೆ, ಒಳ್ಳೆ ಡಿಸ್ಟ್ರಿಬ್ಯೂಟರ್ ಸಿಕ್ಕಿದ್ದಾರೆ, ನಾನು ಅದನ್ನು ಗೌರವಿಸ್ತೀನಿ. ಅವಾಗ ಆಗಿರಲ್ಲ, ಈಗ ಸಹಕರಿಸಿದ್ದಾರೆ. ಅವತ್ತು ನಾನು ಹೇಳ್ದಂಗೆ ಬರೋಕ್ಕಾಗಲಿ, ಅದು ಬರ್ತಾ ಇದ್ವಿ. ಇವತ್ತು ನಿಂತ್ಕೊಂಡು ಆಶೀರ್ವಾದ ಮಾಡಿ ಅಂತ ನಾನು ನಿಮ್ಮನ್ನ ಅಲ್ಲಲ್ಲ ಸರ್, ಒಂದು ನಿಮಿಷ. ಇದು ಈ ಸಿನಿಮಾ ಮಾತನ್ನ ಹೇಳಿದ್ನಲ್ಲ, ಅದು ಮುಗಿದೋಯ್ತು, ಬರಲಿಲ್ಲ ಅಂದಾಗ ಮುಗಿದೋಯ್ತು. ಈಗ ಮುಗಿದೋಗಿರದೆ ಪುನಃ ಕೇಳ್ತಾ ಇದ್ದೀರಾ? ಡಿಸ್ಟ್ರಿಬ್ಯೂಟರ್ ಮೇಡಮ್ ಖಂಡಿತ ಇಲ್ಲ ಮೇಡಮ್. ಒಂದು ಕೆಲಸ ಮಾಡ್ತೀನಿ ಮೇಡಮ್, ತಮ್ಮಲ್ಲಿ ಒಂದು ರಿಕ್ವೆಸ್ಟು. ನಿಜವಾಗ್ಲೂ ಅಂದ್ಕೊಂಡಿದ್ದು ಬರಬೇಕು ಅಂತ, ಸಮಯ ಸಂದರ್ಭ ಓದಕ್ಕೆ ಬರಲ್ಲ ಮೇಡಮ್. ಅವರು ಅಷ್ಟೇ ಲಾಸ್ಟ್ ಇಯರ್ ಬರ್ತೀವಿ ಅಂತ ಹೇಳಿದ್ರು ಮೇಡಮ್, ಅವ್ರದ್ದು ಪೋಸ್ಟ್ಪೋನ್ ಆಯ್ತಲ್ಲ ಮೇಡಮ್. 2024 ಡಿಸೆಂಬರ್ ಹೇಳಿದ್ದು ಮೇಡಮ್ ಅವರು. ತಾವು ಚೆಕ್ ಮಾಡಿ ಮೇಡಮ್ ಒಂದ್ಸಲ. ಆ ಸಿನಿಮಾನು ಕೂಡ ಹಾಗೆ ಇಲ್ಲ, ಅನೌನ್ಸ್ ಮಾಡಿದ್ರು ಮೇಡಮ್. ಹೌದು ಮೇಡಮ್, ಅನೌನ್ಸ್ ಮಾಡಿದ್ರು ಮೇಡಮ್. ಎಲ್ಲ ಕಡೆ ಪೋಸ್ಟ್ ಹಾಕಿ ಮೇಡಮ್. ಅಲ್ಲ ಮೇಡಮ್, ಹಾಕಿರೋದೀಗ ಇದು ಟಾಕ್ಸಿಕ್ಕು ಪೋಸ್ಟ್ಪೋನ್ ಆಯ್ತಲ್ಲ ಮೇಡಮ್. ಹಾಗೆ ಅಲ್ಲ ಮೇಡಮ್. ಈಗ ಹೌದು ಮೇಡಮ್, ಹೌದು ಅಂದ್ಕೊಂಡ್ವಿ, ಪೋಸ್ಟ್ಪೋನ್ ಆಯಿತು ಮೇಡಮ್, ಆಗಲಿಲ್ಲ. ಎಲ್ಲ ಸಿನಿಮಾನು ಅಂದ್ಕೊಂಡಂಗೆ ಬಂದ್ಬಿಟ್ರೆ ಆಗುತ್ತೆ, ಪೋಸ್ಟ್ಪೋನ್ ಆಗಿದೆ ಮೇಡಮ್. ಎಸ್
ನಾವು ಕೇಳೋದು ಪ್ರಥಮ ಆಗಿರಿ, ಪ್ರಥಮ ಬಗ್ಗೆ ಮಾತಾಡಿ. ಸರಿ, ನಾನು ಎಲ್ಲ ಹೇಳಿದೆ ಈಗ ಅದೇ ಮೇಡಮ್. ಈಗ ನಮ್ಮ ಸಿನಿಮಾದಕ್ಕೆ ನೋಡಿ, ನಮ್ಮ ಸಿನಿಮಾ ಮಾಡಿದ ಹಿರಿಯರು ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಸಿನಿಮಾ ಮಾಡಿದ ಇವ್ರನ್ನ ಕರೆದು ನಾನು ಪಬ್ಲಿಸಿಟಿಗೆ ಸಿನಿಮಾ ಕರೆದಿದ್ದೀನಿ ಮೇಡಮ್. ಈಗ ನನ್ನ ಸಿನಿಮಾದಲ್ಲಿ 50 ವರ್ಷಗಳಿಂದ ಮಾಡ್ಕೊಂಡು ಬಂದಿರೋರ ಜೊತೆ ಮಾಡಿದ್ದೀನಿ. ಸೊ ಖುಷಿ ಇದೆ. ಈಗ ಅವ್ರು ಕರೆದು ಮಾಡ್ತಾ ಇದ್ದೀನಿ. ನಿಮ್ಗೊಂದು ಹೇಳ್ತೀನಿ, ಆ್ಯಕ್ಚುಲಿ ಅಂದ್ಕೊಂಡ್ವಿ ಸಮಯ ಓದಕ್ಕೆ ಆಗಲಿಲ್ಲ ಅಂತ ಹೇಳಿದೆ ನಾನು. ಅಂದರೆ ಮಾಡಬೇಕು ಅಂತ ಪ್ರಯತ್ನ ಪಟ್ವಿ, ಆಗಲಿಲ್ಲ. ಆಗಿರೋದಕ್ಕೆ ತಕ್ಕಂತೆ ಅದಕ್ಕೆ ಆ ಸಮಯದಲ್ಲಿ ಬಿಸ್ನೆಸ್ಸು ಆಗಿಲ್ಲ, ಫಂಡ್ ಬರಬೇಕಾದ್ದು ಬಂದಿಲ್ಲ. ಬಹಳಷ್ಟು ಕಾರಣಗಳಿದೆ. ಯಾಕೆಂದರೆ ಎಲ್ಲರೂ ನಾನು ಕನ್ವಿನ್ಸ್ ಮಾಡಬೇಕಾಯ್ತು. ಒಬ್ಬ ಡಿಸ್ಟ್ರಿಬ್ಯೂಟರ್ ಆ್ಯಂಗಲ್ ಇರ್ಬೋದು, ಅಂದರೆ ವೈಡ್ ಆ್ಯಂಗಲ್ ಮೀಡಿಯಾ ಡಬ್ಬಿಂಗು ನಾನು ರಿಕ್ವೆಸ್ಟ್ ಮಾಡಿದೆ, ಇನ್ನೇನಾಗುತ್ತೆ ಸಮಾಧಾನವಾಗಿರಿ ಸರ್ ಅಂತ ಹೇಳಿದ್ರು. ಯಾಕೆಂದರೆ ಆಫ್ ದ ರೆಕಾರ್ಡ್ ಕೆಲವೊಂದು ನಡೆದಿರ್ತಾರೆ ಚರ್ಚೆ, ಸುಮ್ಮನೆ ಅಂತೂ ಕೂತಿಲ್ಲ. ಈಗ ಒಂದು ಕೆಲಸ ಹೇಳ್ತೀನಿ, ಇಲ್ಲಿರೋರಿಗೆ ಮೈಕ್ ಆಫ್ ಆದಾಗ ನಾನು ತೋರಿಸ್ತೀನಿ ನಡೆದ ಸಂಭಾಷಣೆ ಏನಿತ್ತು ಅಂತ. ನೀವೇ ನೋಡಿದ್ರೆ ಗೊತ್ತಾಗುತ್ತೆ. ಅಂದರೆ ಅದಕ್ಕೆ ಹೇಳ್ತಾ ಇರೋದು, ಈಗ ಆಗಿಲ್ಲ, ಪೋಸ್ಟ್ಪೋನ್ ಆಯಿತು ಸರ್, ಆಗೋಯ್ತು. ನಾನು ಒಂದು ನಿಮಿಷ ಅಂದ್ಕೊಂಡ್ವಿ, ಆಗಿಲ್ಲ, ಕ್ಷಮೆ ಕೇಳ್ತಾ ಇದ್ದೀನಿ. ಡಿಸ್ಟ್ರಿಬ್ಯೂಷನ್ ಆ ದಿನ ಆಗಬೇಕಾಗಿತ್ತು, ಆಗಿಲ್ಲ, ಕ್ಷಮೆ ಕೇಳ್ತಾ ಇದ್ದೀನಿ. ಅಲ್ಲಿಗೆ ಅದು ಮುಗಿದೋಯ್ತು. ಏನು ಸರ್? ಹಾಂ, ಒಂದು ಬಿಸ್ನೆಸ್ ಕೆಲಸಗಳಿಗೆ ಈಗ ಹೇಳಿದೆ ಗೊತ್ತಾ, ಅನೌನ್ಸ್ ಮಾಡಿದ್ವಿ ನಿಮ್ಮೆಲ್ಲರ ಹಾರೈಕೆಯಿಂದ ಆಯಿತು ಅಂತ ಹೇಳಿದ್ನಲ್ಲ, ಆ ಕೆಲಸದಲ್ಲಿ ಪ್ರಗತಿಯಲ್ಲಿದ್ದೆ. ಆ ಕೆಲಸ ಮಾಡಿದ್ದೀನಿ. ಒಂದು ಸಿನಿಮಾ ಉಳಿಸ್ಕೊಳ್ಳೋ ಪ್ರಯತ್ನಕ್ಕೆ ಏನು ಬೇಕೋ ಅದು ಮಾಡಿದ್ದೀನಿ. ಎರಡನೇದು, ಪ್ರತಿ ವಾರ 7-8 ಸಿನಿಮಾ ಇರ್ತಿತ್ತು. ಈಗ ಹೆಚ್ಚು ಕಡಿಮೆ 2-3 ಬಂತು ನೋಡಿ. ಈ ಸಲ ನಮ್ಮ ವಾರಕ್ಕೆ ಯಾವುದೂ ಇಲ್ಲ, 2 ಸಿನಿಮಾ ಇದೆ. ನಾನು ಅಟ್ಲೀಸ್ಟ್ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ದೀನಿ ಸಿನಿಮಾನ ಬಿಟ್ಟು. ಬೇರೆ ಯಾವ ಕಾರಣನೂ ಇಲ್ಲ. ಅನ್ಕೊಳ್ತೀವಿ ಬರಬೇಕು ಅಂತ ನಾವು ಅಂದ್ಕೊಂಡಿರ್ತಕ್ಕಂಥ ಸ್ಪಂದನೆ ಸಿಕ್ಬಿಟ್ರೆ ಆಗುತ್ತೆ. ಆಗದೇ ಇರೋದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಆಗಬೇಕಾಗಿತ್ತು, ಆಗಿಲ್ಲ. ಈಗ ಅಂದ್ಕೊಂಡ್ವಿ, ಆಗಿಲ್ಲ. ಆಗದೇ ಇರೋದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ. ಈಗ ಇರೋದ್ರ ಬಗ್ಗೆ ಮುಂದಕ್ಕೆ ಆಗುವಂತಹ ಒಳ್ಳೆ ವಿಚಾರಗಳ ಬಗ್ಗೆ ನೋಡೋಣ. ಯಾಕೆಂದರೆ ಇದು ಮತ್ತು ಇರೋದು ಮುಗಿಸಿ ನಾನು ಆರಾಮಾಗಿ ಆಲ್ಮೋಸ್ಟ್ ನನ್ನ ಕಾಲನ್ನ ಹೊರಗಡೆ ಇಟ್ಟು ನಾನಲ್ಲಿ ನಮ್ಮ ಕುಟುಂಬದ ಜೊತೆ ನನ್ನ ತೋಟದಲ್ಲಿ ಆರಾಮಾಗಿದ್ದೀನಿ. ಇದನ್ನೇನು ಮುಗಿಸಿ ಹೊರಗಡೆ ಬರೋಂಥ ಸಮಯದಲ್ಲಿ ಅಲ್ಲ ಸರ್, ಒಂದು ಕೆಲಸ ಮಾಡ್ತೀನಿ ಸರ್. 3ನೇ ತಾರೀಕು, ಒಂದು ನಿಮಿಷ ಸರ್, ಒಂದೇ ಒಂದು ರಿಕ್ವೆಸ್ಟ್ ಸರ್, 1 ನಿಮಿಷ ಸರ್. 3ನೇ ತಾರೀಕು ಒಂದೇ ಒಂದು ರಿಕ್ವೆಸ್ಟ್ ಸರ್. ಸರ್, ಈಗ ಆಗಿತ್ತು, ಅದಾಗಿದೆ ಅಂತ 100 ಸಲ ಹೇಳ್ತಾ ಇದ್ದೀನಿ. ಬಿಟ್ಬಿಡಿ ಆ ಪ್ರಶ್ನೆ ಬಿಟ್ಟು. ಅಲ್ಲ, ಆಗಿಲ್ಲ ಸರ್, ರಿಲೀಸ್ ಮಾಡೋಕ್ಕಾಗಲ್ಲ. ಒಂದು ಕೆಲಸ ಮಾಡೋಣ ಸರ್. ಸರಿ, ಮುಂದೆ ನಾನು ಯಾವ ಡೇಟು ಅಲ್ಲ ಸರ್, ನಾನು ಅನ್ಕೊಳ್ತೀನಿ ಆಗಿಲ್ಲ ಅಂದರೆ ಅದಕ್ಕೆ ನಾನೇನು ಕಾರಣವಾಗ್ತೀನಿ? ಡಿಸ್ಟ್ರಿಬ್ಯೂಟರ್ ಪಾಯಿಂಟಿಂದ ಆಗಬೇಕಲ್ವಾ? ಎಲ್ಲ ಥರ ಹೊಂದಾಣಿಕೆ ಆಗಬೇಕು. ಈಗ ಆಗಿಲ್ಲ, ಒಂದು ಕೆಲಸ ಮಾಡೋಣ ಸರ್, ನಂದೇ ಲೇಟ್ ಆಗೋಯ್ತು, ಬಿಸ್ನೆಸ್ ಆಗಿರಲ್ಲ, ಏನೂ ಮಾಡೋಕ್ಕಾಗಲ್ಲ. ಭಾಳಷ್ಟು ಜನ ಅನ್ಕೊಳ್ತಾರೆ ಮಾಡಬೇಕು ಅಂತ ಆಗಿರಲ್ಲ. ಈಗ ಹೆಂಗೋ ದೇವ್ರ ದಯಿಂದ ಆಗಿದೆ. ಈಗ ಆಗಿರೋದನ್ನು ಬಹಳಷ್ಟು ಒಳ್ಳೆ ವಿಚಾರಗಳನ್ನ ಮುಂದಕ್ಕಿರುವಂಥದ್ರ ಬಗ್ಗೆ ಆಲೋಚನೆ ಮಾಡೋಣ ಸರ್.